ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದರೆ, ನಾವು ನೆಲಮಂಗಲದಲ್ಲಿರುವ ಚೌಟ್ರಿಗೆ ಬಂದಿದ್ದೀವಿ. ನನ್ನ ನಾದಿನಿಯವರ ಮದುವೆ ಇದೆ. ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರ ಚಿಕ್ಕಮ್ಮನ ಮಗಳ ಮದುವೆ. ಹಾಗಾಗಿ ಮಾರ್ನಿಂಗೇ ಬೇಗನೆ ಎದ್ದು ರೆಡಿ ಆಗಿಬಿಟ್ಟು ಮುಹೂರ್ತಕ್ಕೆ ಅಂತೇಳಿ ಬಂದ್ವಿ. ನಾವು ಬರೋಷ್ಟರಲ್ಲಿ ಮಾಂಗಲ್ಯ ಧಾರಣೆ ಆಗಿಬಿಟ್ಟಿತ್ತು. ಧಾರೆ ಮುಹೂರ್ತ ನಡೀತಾ ಇದೆ. ಇವರೇ ನೋಡಿ ನವ ಜೋಡಿಗಳು. ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವ್ರಿಗೂ ಕೂಡ. ಪಾಪು ಇರೋ ಕಾರಣದಿಂದ ನಾನು ರಿಸೆಪ್ಷನ್ಗೆ ಬರೋಕ್ಕಾಗಲಿಲ್ಲ ನೈಟು. ಹಾಗಾಗಿ ನಾವು ಮುಹೂರ್ತಕ್ಕೆ ಅಂತ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಬಂದ್ವಿ. ಈ ರೀತಿ ಫಂಕ್ಷನ್ಗಳನ್ನು ಮಾಡೋದಂದರೆ ಎಲ್ಲರೂ ಸೇರಿಕೊಂಡು ತುಂಬಾ ಖುಷಿಯಾಗುತ್ತೆ. ಎಲ್ಲ ಫ್ಯಾಮಿಲಿ ಜೊತೆ ಸೇರಿಕೊಂಡು ಎಂಜಾಯ್ ಮಾಡ್ತೀವಲ್ಲ, ಟೈಮ್ ಮತ್ತೆ ಬರೋದಿಲ್ಲ. ಯಾವುದೇ ಕಾರ್ಯಕ್ರಮ ಆಗಿರಲಿ ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಮಾಡ್ತೀವಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಅದರಲ್ಲೂ ಮದುವೆ ಅಂತ ಬಂದರೆ ಸಡಗರ, ಸಂಭ್ರಮ, ಒಂದು ಒಳ್ಳೆ ವಾತಾವರಣನ ಸೃಷ್ಟಿ ಮಾಡಿಬಿಡುತ್ತೆ. ಎಲ್ಲರೂ ಸೇರಿಕೊಂಡಾಗ ಈ ರೀತಿ ಆ ಕ್ಷಣನ ಎಂಜಾಯ್ ಮಾಡಬೇಕು ಎಲ್ಲರೂ ಸೇರಿಕೊಂಡು. ಆಗ ಒಂದು ಸಂಭ್ರಮಕ್ಕೆ ಒಂದು ಕಳೆ ಬರುತ್ತೆ ಮತ್ತು ಮನಸ್ಸಿಗೆ ಕೂಡ ಎಷ್ಟೋ ಶಾಂತಿ, ನೆಮ್ಮದಿ ಸಿಗುತ್ತೆ. ಹಾಗೆ ಮೇಲ್ಗಡೆ ಬಂದ್ವಿ ವಾಕಿಂಗ್ ಮಾಡೋಕ್ಕೆ. ಇವರು ನಮ್ಮ ತಂಗಿ ನನ್ನ ಮಗನ ಎತ್ಕೊಂಡಿದ್ದಾರೆ. ಇವರು ನನ್ನ ನಾದಿನಿ ಮಕ್ಕಳು. ನಾನು ಮೇಲೆ ಹೋಗಿದ್ರಿಂದ ಅವರು ಕೂಡ ನನ್ನ ಜೊತೆ ಬಂದರು. ಮಕ್ಕಳು ಜೊತೆ ಕಳೆಯೋ ಟೈಮ್ ಇರುತ್ತಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಟೈಮ್ ಅಂತ ಹೇಳ್ತೀನಿ. ಹಾಗೆ ಬನ್ನಿ ಫ್ಯಾಮಿಲಿ ನೋಡಿ, ಇಲ್ಲೆಲ್ಲ ಕೂತಿದ್ದಾರೆ. ಇವರು ನನ್ನ ದೊಡ್ಡ ಮೈದನ ಮಗಳು, ಇವರು ನಮ್ಮ ಅತ್ತೆ. ನನ್ನ ಮಗನ್ನ ಮಾತಾಡಿಸ್ತಾ ಇದ್ದಾರೆ, ಆಟ ಆಡಿಸ್ತಾ ಇದ್ದಾರೆ. ಇವರು ನಮ್ಮ ಚಿಕ್ಕಪ್ಪನ ಮಗಳು, ಇವರೇ ನಮ್ಮ ಚಿಕ್ಕಮ್ಮ. ಇವರು ನಮ್ಮ ದೊಡ್ಡ ಮೈದ ಇದ್ದಾರಲ್ಲ, ಅವ್ರ ಹೆಂಡತಿ, ಅವ್ರು ನಮ್ಮಮ್ಮ. ಇವ್ರು ನಮ್ಮ ದೊಡ್ಡ ಮೈದ ಮತ್ತು ಇವ್ರು ನಮ್ಮ ಅಜ್ಜಿ. ಇವ್ರು ನಮ್ಮ ನಾದಿನಿ ಅವ್ರ ಗಂಡ ಮತ್ತು ಅವ್ರು ನಮ್ಮ ಚಿಕ್ಕ ಮೈದ. ಇವರು ಮದುವೆ ಹೆಣ್ಣಿನ ತಂದೆ, ಹಾಗೆ ಇವರು ಮದುವೆ ಹೆಣ್ಣಿನ ತಾಯಿ. ಮತ್ತು ಇವರು ನೋಡಿ ಮದುವೆ ಹೆಣ್ಣಿದ್ದಾರಲ್ಲ ಅವರ ತಂಗಿ, ಮತ್ತು ತಮ್ಮ ಒಬ್ಬರು ಇದ್ದಾರೆ, ಅವರು ಬ್ಯುಸಿ ಇದ್ದಾರೆ, ಹಾಗಾಗಿ ಅವ್ರು ಸಿಗಲಿಲ್ಲ. ಇವರು ನಮ್ಮ ಚಿಕ್ಕ ಮಾವನ ಮಗ, ನಮ್ಮ ಚಿಕ್ಕ ಮೈದ. ಇವರು ದೊಡ್ಡ ಮೈದ ಹೆಂಡತಿ ಮತ್ತು ಮಗಳು. ಇನ್ನೂ ಒಬ್ಬರು ಸ್ಪೆಷಲ್ ಪರ್ಸನ್ನ ಮರ್ತಿದ್ದೀವಿ, ಅವರೇ ನೋಡಿ ಬರ್ತಾ ಇದ್ದಾರೆ. ಇವರೇ ನಮ್ಮ ಹಸ್ಬೆಂಡು. ಎಲ್ಲೋ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ, ಫಸ್ಟ್ ಟೈಮ್ ವಿಡಿಯೋಗೆ ಬರ್ತಾ ಇದ್ದಾರೆ. ಇವರೇ ನೋಡಿ ನಮ್ಮ ಹಸ್ಬೆಂಡು. ಇಬ್ಬರು ಸೇರಿಕೊಂಡು ಧಾರೆ ಮುಹೂರ್ತವನ್ನು ಮುಗಿಸಿದ್ವಿ. ಪಾಪು ತುಂಬಾ ಅಳ್ತಾ ಇದ್ದ. ಸೌಂಡ್ ಇದ್ದಿದ್ದರಿಂದ, ಎಲ್ಲರೂ ಕೂಡ ಮಾತಾಡೋ ಸೌಂಡು ಮತ್ತು ಸಾಂಗ್ ಹಾಕಿದ್ರಿಂದ ಅಳ್ತಾ ಇದ್ದ. ಅವನೇ ಡಿಸ್ಕಂಫರ್ಟ್ ಆಗಿದ್ದ. ಅಲ್ಲಿ ನಾವು ಧಾರೆ ಮುಹೂರ್ತನ ಮುಗಿಸ್ಕೊಂಡು ವಿಶ್ ಮಾಡಿ ಗಂಡು ಮತ್ತು ಹೆಣ್ಣಿಗೆ ಬಂದ್ವಿ. ಇವರು ನಮ್ಮ ರಿಲೇಟಿವ್ಸು ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಸೇರಿ ಫೋಟೋ ಸೆಷನನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಖುಷಿಯಿಂದ ಫ್ಯಾಮಿಲಿ ಜೊತೆ ಫೋಟೋಸನ್ನು ತೆಗೆಸ್ಕೊತಾ ಇದ್ದಾರೆ. ಈ ರೀತಿ ಫೋಟೋಸನ್ನು ಫ್ಯಾಮಿಲಿ ಜೊತೆ ತೊಗೊಳೋದ್ರಿಂದ ನಮ್ಮ ಲೈಫ್ ಲಾಂಗು ಒಂದು ನೆನಪಾಗಿ ಉಳಿದು ಬಿಡುತ್ತೆ. ಹಾಗಾಗಿ ಫೋಟೋ ಸೆಷನ್ಗಳಲ್ಲಿ ಫ್ಯಾಮಿಲಿ ಫೋಟೋವನ್ನು ನಾವು ತೆಗೆಸ್ಕೋಬೇಕು. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಗಂಡು ಹೆಣ್ಣಿಗೆ ಹಾರೈಸ್ತಾ ಹಾಗೆ ಓಡಾಡ್ಕೊಂಡು ಬಂದ್ವಿ. ಪಾಪು ತುಂಬಾ ಅಳ್ತಾ ಇದ್ದ ಕೆಳಗಡೆ, ಹಾಗಾಗಿ ಮೇಲಕ್ಕೆ ಹೋಗಿ ನಾವು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಎಲ್ಲರೂ ಸೇರಿ ಮಾತಾಡಿಕೊಂಡು ನಂತರ ನಾವು ಊಟಕ್ಕೆ ಅಂತ ಹೊರಟ್ವಿ. ಎಲ್ಲ ಫ್ಯಾಮಿಲಿ ಜೊತೆ ಸೇರಿ ಊಟವನ್ನು ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೊರಟಿದ್ದಾಯಿತು. ನೋಡಿದ್ರಲ್ಲ ಗೈಸ್, ನನ್ನ ಒಂದು ಖುಷಿಯ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿಬಿಡಿ, ಹಾಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.